ಹಲೋ ಗೈಸ್, ವೆಲ್ಕಮ್ ಟು ಗೇರ್ ಅಪ್. ನಾನು ನಿಮ್ಮ ಮುಖೇಶ್. ಏನಪ್ಪ ಇವತ್ತು ವಿಶೇಷ ಅಂದರೆ, ನಾವು ಮೈಸೂರಲ್ಲಿರುವ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. ಗಾಡಿಯಲ್ಲೆಲ್ಲ, ಕಾರಲ್ಲಿ. ಫ್ರೆಂಡ್ ಮನೆ ಹತ್ರ ಕಾರ್ ವೇಟ್ ಮಾಡ್ತಾಯಿದ್ದೆ. ಅಲ್ಲಿಗೆ ಹೋಗ್ಬಿಟ್ಟು ಕಾರಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ. ಬೈಕಲ್ಲೇ ಹೋಗೋಣ ಅಂತ ಪ್ಲ್ಯಾನ್ ಇತ್ತು, ಬಟ್ ಫ್ರೆಂಡ್ಸ್ ಎಲ್ಲರೂ ಇರೋದ್ರಿಂದ ನೈಟ್ 9 ಆಗ್ಬೋದು ಅಂತ ಇದ್ದರು. ಸೊ ನೈಟ್ 9 o'clock ಅಲ್ಲಿಂದ ಬರೋದು ರಿಸ್ಕು ಅಲ್ಲ, ಅಷ್ಟು ದೂರದಿಂದ ನೈಟ್ ಬೈಕಲ್ಲಿ ಬರೋದು ರಿಸ್ಕ್ ಅಂತ, ಅದಕ್ಕೆ ಕಾರಲ್ಲೇ ಹೋಗಿ ಬಂದುಬಿಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ನಾನು ಬೇರೆ ಮಸ್ತಾಗಿ ವ್ಲಾಗೆಲ್ಲ ಮಾಡೋಣ ಅಂತ ಗಾಡಿ ಹೋಗಿ ವಾಶ್ ಮಾಡಿಸಿ, ಮತ್ತು ಚೈನ್ ಲೂಬ್ರಿಕೇಟು ಎಲ್ಲ ಕ್ಲೀನ್ ಮಾಡಿಸಿ ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದೆ. ಬಟ್ ನನ್ನ ಫ್ರೆಂಡ್ಗೆ ಟೆಕ್ಸ್ಟ್ ಮಾಡಿದಾಗ ಯಾವಾಗ ರಿಟರ್ನ್ ಬರೋದು ಅಂತ ಕೇಳಿದೆ. ಸುಮ್ಮನೆ ಏನೋ ಮಾರ್ನಿಂಗ್ ಹೋಗಿ ಆಫ್ಟರ್ನೂನ್ ಬಂದುಬಿಡ್ತಾರಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಂತ ಅಂದ್ಕೊಂಡೆ. ಬಟ್ ಅವ್ರ ರಿಪ್ಲೈ ಬಂದು ನೈಟ್ 9 ಆಗ್ಬೋದು ಅಂತಿದ್ನು. ನಾನು ಏನಪ್ಪ ಇದು ನೈಟ್ 9 ಅಂತಂದೆ. ವೈ 9 ಅಂದೆ. ಸೊ ಅವರೆಲ್ಲ ಮೈಸೂರಿಗೆ ಹೋದೆ ಮಾಮೂಲಿ, ಅವೆಲ್ಲ ಲೇಟ್ ಆಗೋದು ಅಂತಂದರು. ಸೊ ಅವರೇ ಕಾಲ್ ಮಾಡ್ತಾ ಇರ್ಬೋದು. ಯಾಕೆ ಫೋನ್ ಎತ್ತೋದು, ಸುಮ್ಮನೆ ಅಲ್ಲೇ ಹೋಗ್ಬಿಟ್ಟು ಒಂದೇ ಸತಿ ಮೀಟ್ ಆಗೋಣ. ಫೋನ್ ಎತ್ಕೊಂಡು ಮಾತಾಡ್ಕೊಂಡು ಅವೆಲ್ಲ ಲೇಟ್ ಆಗುತ್ತೆ. ನಮ್ಮನೆ ಬಂದಿರೋದು MS ಪಾಳ್ಯ, ಸಂಭ್ರಮ್ ಕಾಲೇಜ್ ಹತ್ರ. ನೋಡಿ, ಇದೆ ಸಂಭ್ರಮ್ ಕಾಲೇಜು, ರೈಟ್ ಸೈಡಲ್ಲಿರೋದು. ನಾನಿವಾಗ ತಿಂಡ್ಲು ಹೋಗಬೇಕು. ಏನಕ್ಕಂದರೆ ಕಾರು ಅಲ್ಲಿಂದ ಸ್ಟಾರ್ಟ್ ಆಗ್ತಾಯಿದ್ದೆ. ನಾನು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಕಾರಲ್ಲಿ ಹೋಗ್ತೀನಿ. ಓ ನಾಯಿ, ಚಳಿ ಗುರು. ಮತ್ತು ಬೇರೆ ಸ್ವೆಟ್ ಶರ್ಟ್ ಹಾಕಿದ್ದೀನಿ ಅಷ್ಟೇ ನಾನು. ಅಲ್ಲಿ ಫುಲ್ಲು ಚಳಿ 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 ಚಳಿ. ಕಾಣಿಸ್ತಿದೆಯೋ ಗೊತ್ತಿಲ್ಲ ನಿಮಗೆ, ಬಟ್ ನಾನು 1080 30 kbps ಅಲ್ಲಿ ಓಡಿಸ್ಕೊಂಡು ಹೋಗ್ತಾಯಿದ್ದೀನಿ. ಕ್ಲಾರಿಟಿ ಸ್ವಲ್ಪ ಕಡಿಮೆ ಇರ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಬಂದು MS ಪಾಳ್ಯ ಸರ್ಕಲ್ಲು. ದಿಸ್ ಈಸ್ MS ಪಾಳ್ಯ ಸರ್ಕಲ್ಲು. ಇಲ್ಲಿಂದ ನಾನು ತಿನ್ಲುಗೆ ಶಾರ್ಟ್ಕಟ್ಟಲ್ಲಿ ಹೋಗ್ತಾಯಿದ್ದೀನಿ. ನಾನು ಹಂಗೆ ಬಂದಿದ್ದರೆ GKVK ರೋಡಲ್ಲಿ ಬಂದಿರ್ಬೋದು, ಬಟ್ ಯಾಕೆ ಸುಮ್ಮನೆ ಅಲ್ಲಿಗೆ ಹೋಗಿ ಬರೋದು ಟೇಕ್ಸ್ 5 to 10 minutes ಲೇಟು. ಹಿಂಗೆ ಹೋಗ್ಬಿಡೋಣ ಅಂತ ಈ ಕಡೆನೇ ಬಂದಿದ್ದೀನಿ. ಅದು ಬೇರೆ ನಂದು ಲೋ ಬೀಮ್ ವರ್ಕ್ ಆಗ್ತಾಯಿಲ್ಲ. ಕಂಪ್ಲೇಂಟ್ ರೇಸ್ ಮಾಡಿದ್ದೀನಿ. ಅವರು ಒಂದ್ಸತಿ ಕಂಪ್ಲೇಂಟ್ ಎಲ್ಲ ಅವ್ರಿಗೆ ರೇಸ್ ಮಾಡಾದ್ಮೇಲೆ ಕಾಲ್ ಮಾಡ್ತೀವಿ ಸರ್, ಅವಾಗ ಬಂದು ಗ್ಯಾರಂಟಿ ಇರುತ್ತಲ್ಲ, ಹೆಂಗಿದ್ರು ಚೇಂಜ್ ಮಾಡ್ಕೊಂಡೋಗಿ ಹಂಗಂತ ಹೇಳಿದರು. ಬಟ್ ಅವ್ರ ಕಡೆಯಿಂದ ಏನು ರೆಸ್ಪಾನ್ಸ್ ಇಲ್ಲ. ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ, ಎಕ್ಸಾಮ್ಸು ಅದು ಇದು ಅಂತ, ಸೆಮ್ ಎಕ್ಸಾಮ್ಸು. ರಿಫ್ಲೆಕ್ಟ್ ಹೊಡಿತಿದ್ದೆ. ಆಲ್ ಡಾಗ್ಸ್ ಆರ್ ವೇಟಿಂಗ್. ಯಾರ್ಯಾರು ಬರುತ್ತೋ ಅವ್ರಿಗೆಲ್ಲ ಕಚ್ಬಿಟ್ಟು ಹಂಗೆ ಹೇಳ್ಕೊಂಡ್ಬಿಡೋಣ ಅಂತ ನಾವು ಕೊಡ್ತೀವ ಚಾನ್ಸು. ಎಲ್ಲ ಸಡನ್ ಪ್ಲ್ಯಾನು. 5 o'clock ಬಿಡೋದು ಅಂತಿದ್ರು, ನಾನು ಬೇರೆ 5:45 ಮಾಡಿಬಿಟ್ಟಿದ್ದೀನಿ ಇವಾಗಲೇ. ವಿದ್ಯಾರಣ್ಯಪುರ ಮೇನ್ ರೋಡು.
ಇಲ್ಲಿಂದ ಒಂದು 5 ಮಿನಿಟ್ಸ್ ಹೋಗ್ಬೋದು. ಒಂದು ಹೆಲ್ಮೆಟ್ ವೈಸರ್ ಬೇರೆ ಫುಲ್ಲು ಸ್ಕ್ರ್ಯಾಚಸ್ಸು, ಆ್ಯಂಟಿ ಫಾಗಿಂಗ್ ಬೇರೆ ಸ್ಕ್ರ್ಯಾಚು, ಏನೂ ಕಾಣಿಸ್ತಾ ಇಲ್ಲ. ಏನಾದ್ರು ಸ್ವಲ್ಪ ಆಪೋಸಿಟ್ ಲೈಟ್ ಏನಾದರೂ ವೈಸರ್ಗೆ ಬಿತ್ತು ಅನ್ಕೋ ಮುಗೀತು, ಮುಂದೆ ಏನೂ ಕಾಣಿಸೋದೇ ಇಲ್ಲ. ಯಾರಾದರೂ ಹೊಸ ವ್ಯೂವರ್ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಳ್ಳೆ ಕಂಟೆಂಟ್ ಎಲ್ಲ ತೊಗೊಂಬರ್ತೀನಿ ನಿಮಗೋಸ್ಕರ. ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ. ಡಿಸಪಾಯಿಂಟ್ ಅಂತೂ ಮಾಡಿಸೋದೇ ಇಲ್ಲ. ಎಲ್ಲ ಥರ ಮಾಡ್ತೀನಿ ನಾನು. ಕಾರ್ ರಿವ್ಯೂವು, ಬೈಕ್ ರಿವ್ಯೂವು, ಎಕ್ಸ್ಪೀರಿಯನ್ಸು ಹೆಂಗೆ ಎಲ್ಲ A to Z ಎಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು ಬಂದ್ರಿ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.